ಸ್ನೇಹಿತರೆ ನೋಡಿ, ಇದೇ ಲ್ಯಾಂಡು. ಇದು ಟೋಟಲ್ ಬಂದು 3 ಎಕರೆ 80 ಸೆಂಟ್ ಬರುತ್ತೆ. ಸೊ 3 ಎಕರೆ 80 ಸೆಂಟಲ್ಲಿ 1 ಎಕರೆ ಓನರ್ ಇಟ್ಕೋತಾರೆ, 2 ಎಕರೆ 80 ಸೆಂಟ್ ಕೊಡ್ತಾರೆ. ನೋಡಿ, ಈ ಸಣ್ಣ ಕಲ್ಗುಟ್ಟ ಅಂದರೆ ಸ್ವಲ್ಪ ಕಲ್ಲಿರೋ ಲ್ಯಾಂಡಲ್ಲಿ ಅವರೇ ಇಟ್ಕೊಂಡ್ಬಿಡ್ತಾರೆ. ನೋಡಿ, ಈ ಕಲ್ಲಿಂದ ಹಿಡಿದು ಆ ಕಡೆಗೆ ಅವರೇ ಇಟ್ಕೊಳ್ತಾರೆ. ಇದ್ರ ನೇರವಾಗಿ ಕೊಡ್ತಾರೆ 2 ಎಕರೆ 80 ಸೆಂಟು. ಈ ಕಡೆ ಬಂದು ಈ ಗುಟ್ಟೆ ಕೆಳಗಡೆ ಲ್ಯಾಂಡು. ಆ ಗುಟ್ಟೆ ಬರೋದ್ರೆ ನೋಡಿ, ಮರಗಳಿದೆಯಲ್ಲ ಅಲ್ಲಿವರೆಗೂ ಬರುತ್ತೆ ಪಟ್ಟ ಲ್ಯಾಂಡು. ಆ ಗುಟ್ಟೆ ಸೇರಲ್ಲ. ಇದೊಂದು ಬಿಟ್ಟು ನೋಡಿ, ಮುಂದೆ ಕಡೆ ಇದೆಯಲ್ಲ ಇದೊಂದು ಬಿಟ್ಟು, ಅದ್ರ ಕೆಳಗಡೆ ಇರೋದೊಂದು ಬಿಟ್ಟು ಬರುತ್ತೆ ನೋಡಿ. ಚಿಕ್ಕದಾಗೆ ಒಂದು ಮರ ಇದೆ ನೋಡಿ, ಬೇವಿನ ಮರನೂ 2 ಮರ ಅಲ್ಲಿವರೆಗೂ ಬರುತ್ತೆ ಲ್ಯಾಂಡ್. ಎಕ್ಸಾಕ್ಟ್ 1 2 ಬಿಟ್ಟು ಈ ಕಡೆ ಬಂದು ನೋಡಿ, ಅಗಲ ಬಂದು ಇಷ್ಟೇ, ಇಲ್ಲಿಂದ ಇಷ್ಟೇ ಅಗಲ. ಆ ಕಡೆ ಲ್ಯಾಂಡು ಅವ್ರದ್ದೇ, ಬಟ್ ಅವ್ರು ಇಟ್ಕೊಳ್ತಾರೆ. ಈ ಕಡೆ ಈ ಕಲ್ಗುಂಡೆ, ಕಲ್ಲು ಬೆಟ್ಟ ಕೆಳಗಡೆ ನೋಡಿ. ಆ ಕಡೆ ವಿಲೇಜು ಇದೆ, ತಾಲೂಕು. ಆ ಕಡೆ ಟವರ್ ಇರುತ್ತೋ, ಹೈವೇನೂ ಬರುತ್ತೆ. ಸೊ ಹೈವೇಗೂ ಹತ್ತಿರವಾದ ಜಾಗ ಇದು. 2 ಎಕರೆ 80 ಸೆಂಟು. ಈ ಕಡೆ ಸಾಯಿಲು ಪರವಾಗಿಲ್ಲ ನೋಡಿ, ಸಾಯಿಲು ತೊಗರಿ ಹಾಕಿದ್ರು. ಸೊ ತೊಗರಿ ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ ಬೆಳೆ. ಆಮೇಲೆ ಲೊಕೇಶನ್ ನೋಡ್ಕೊಳ್ಳಿ. ಸೊ ಭಾಳ ಚೆನ್ನಾಗಿದೆ ಲೊಕೇಶನ್ನು. ಆ ಕಡೆಗೆ ಹೋದರೆ ನೋಡಿ, ಆ ಗುಟ್ಟೆ ಎಲ್ಲ ಫಾರೆಸ್ಟು, ಸುತ್ತು ಗುಟ್ಟೆ ಇದೆ, ಸೆಂಟ್ರಲ್ಲಿ ಪ್ರಾಪರ್ಟಿ ಬರುತ್ತೆ. ಸೊ ಆ ಕಡೆ ಬಂದರೆ ಟವರ್ ಇರುತ್ತವಲ್ಲ, ಹೈವೇ ಬರುತ್ತೆ, ಪ್ಲಸ್ ತಾಲೂಕು ಬರುತ್ತೆ, ಹೊಗೇನಕಲ್ ಹೈವೇ ಬರುತ್ತೆ ಆ ಕಡೆಗೆ. ಮತ್ತು ವಿಲೇಜಸ್ಸು ತುಂಬ ವಿಲೇಜಸ್ ಇದೆ ಈ ಕಡೆಲ್ಲ. ಈ ಲ್ಯಾಂಡಲ್ಲಿ ಬೋರು ಏನೂ ಇಲ್ಲ ಸ್ನೇಹಿತರೆ. ಸೊ ಪ್ಲೈನ್ ಲ್ಯಾಂಡು. ಸೊ ಸಾಯಿಲ್ ನೋಡಿ, ಸಾಯಿಲು ಚೆನ್ನಾಗಿದೆ. ತೊಗರಿ ಗಿಡ ಇದು. ಸೊ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಬೆಳೆ ಎಲ್ಲ. ಆಮೇಲೆ ಈ ಲ್ಯಾಂಡ್ಗೆ ರಸ್ತೆ ನೋಡಿ, ರಸ್ತೆ ಫುಲ್ಲು ಅಂದರೆ ಗೌರ್ಮೆಂಟ್ ರಸ್ತೆನೇ ಇದೆ, ಸರ್ಕಾರಿ ನಕಾಶೆ ರೋಡು. ಎಲ್ಲೂ ಮನೆಗಳು ಕಟ್ತಾಯಿದ್ದಾರೆ ಲ್ಯಾಂಡು ಸ್ವಲ್ಪ ಕೆಳಭಾಗಕ್ಕೆ. ಇನ್ನು ಮುಂದೆಗಡೆ ವಿಲೇಜು ಇದೆ, ಒಂದು 1/2-3 ಕಿಲೋಮೀಟರ್ ವಿಲೇಜ್ ಇದೆ. ಸೊ ರಸ್ತೆ ಬಂದು ಜಲ್ಲಿ ರಸ್ತೆ, ಅಂದರೆ ಸೊ ಸರ್ಕಾರಿ ರಸ್ತೆಗೆ ಜಲ್ಲಿ ಹಾಕಿದ್ದಾರೆ, ಜಲ್ಲಿ ಹಾಕಿ ಮಣ್ಣು ಹಾಕಿದ್ದಾರೆ. ತಾರ್ ರೋಡಲ್ಲ, ಜಲ್ಲಿ ರೋಡು. 25 ಅಡಿ ರೋಡ್ ಬರುತ್ತೆ. 2 ಲ್ಯಾಂಡ್ ವೀಡಿಯೋ ಮಾಡಬೇಕಾದ್ರೆ ಸ್ನೇಹಿತರೆ ಸ್ವಲ್ಪ ಕಾಲೇಟಾಗಿರೋದ್ರಿಂದ ನಡೆಯೋಕ್ಕಾಗ್ತಲ್ಲ ಜೋರಾಗೆ. ಸೊ ಆದಷ್ಟು ತೋರಿಸ್ತೀನಿ, ದಾರಿಯಿಂದ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ವೀಡಿಯೋ ಲೇಟ್ ಆಗ್ಬೋದು ನೋಡಿ. ಎಲ್ಲ ನೀರಾವರಿ ಇರ್ತಕ್ಕಂಥ ಜಾಗನೇ, ಬಟ್ ಈ ಲ್ಯಾಂಡಲ್ಲಿ ಬೋರ್ ಇಲ್ಲ ನೋಡಿ. ಮುಂದೆಗಡೆ ನೋಡಿ. ಸೊ ಇದು ಬೇಸಿಗೆ ಕಾಲದಲ್ಲೂ ಸಹ ಅಂದರೆ ಭತ್ತ ಬೆಳೀತಾ ಇದ್ದಾರೆ. ಅಲ್ಲಿ ಭತ್ತನೂ ಬೆಳೀತಾರೆ, ನೀರು ಕಟ್ಕೊಂಡು ಬೆಳೀತಾ ಇರೋದು. ಸೊ ರಾಗಿನೂ ಬೆಳೀತಾ ಇದ್ದಾರೆ. ಸೊ ನೀರಾವರಿ ವೈಸ್ ಚೆನ್ನಾಗಿದೆ ಪ್ರಾಪರ್ಟಿ. ಮುಂದೆಗಡೆಲ್ಲ ತೋಟ ಮಾಡ್ತಾವ್ರೆ ಆಲ್ರೆಡಿ. ಆ ಕಡೆ ತೆಂಗಿನ ಮರಗಳು ಜಾಸ್ತಿ ಇದೆ. ಸೊ ನೋಡಿ ಪ್ರಾಪರ್ಟಿ. ಈ ಗುಟ್ಟೆ ಇದೆಯಲ್ಲ, ಈ ಗುಟ್ಟೆ ಕೆಳಗಡೆ ಬರುತ್ತೆ ಪ್ರಾಪರ್ಟಿ. ಗುಟ್ಟೆಯಿಂದ ಆ ಕಡೆಯಿಂದ ಪಟ್ಟ ಲ್ಯಾಂಡ್ ಬರುತ್ತೆ. ಇನ್ನು ಸ್ವಲ್ಪ ದೂರ ಒಂದು 600-700 ಮೀಟ್ರಲ್ಲಿ ಆ ಕಡೆ ಫಾರೆಸ್ಟ್ ಸಿಗುತ್ತೆ. ಫಾರೆಸ್ಟ್ ಆದಮೇಲೆ ಒಂದು ಸ್ವಲ್ಪ ಒಂದು 100 ಮೀಟ್ರ್ ಫಾರೆಸ್ಟು, ಮತ್ತು ಅದಾದ್ಮೇಲೆ ಹೈವೇ. ನೋಡಿ ಆ ಕಡೆ ಆ ಕಲ್ಗುಂಡು ಇದೆಯಲ್ಲ, ಕಲ್ಗುಂಡು ಲಾಸ್ಟ್ ಅಲ್ಲಿವರೆಗೂ ಬರುತ್ತೆ ನೋಡಿ. ಹಿಂಗೆ ಹೋಗುತ್ತೆ ಪ್ರಾಪರ್ಟಿ. ಈ ಥರ ಇದೆ. ಸಾಯಿಲು ಓಕೆ, ಒಳ್ಳೆ ಸಾಯಿಲು. ಸೊ ಚೆನ್ನಾಗಿರೋ ಲ್ಯಾಂಡೇ ಕೊಡ್ತಾರೆ 2 ಎಕರೆ 80 ಸೆಂಟು ನೋಡಿ. ಆ ಕಡೆ ಈ ಬಿಟ್ಟು ಇದೇ ಬರ್ಬ್ ಸ್ಟ್ರೈಟ್ ಹೋಗುತ್ತೆ ಲ್ಯಾಂಡು. ಆ ಕಡೆದು 1 ಎಕರೆ ಅವರೇ ಇಟ್ಕೊಳ್ತಾರೆ. ಓಕೆನಾ ನೋಡಿ. ಜಲ್ಲಿ ರೋಡ್ ಅಂದರೆ ನೋಡಿ ಈ ಥರ ರೋಡು, ಡ್ರೈನೇಜ್ ಮಾಡಿದ್ದಾರೆ, ಸರ್ಕಾರಿ ರೋಡು ನೋಡಿ, ಜಲ್ಲಿ ರೋಡು. ಒಂದು ಅಪ್ರಾಕ್ಸಿಮೇಟ್ಲಿ ನೋಡಿ ಹಿಂಗೆ ಹೋಗುತ್ತೆ ರೋಡು. ಪ್ರಾಪರ್ಟಿ ಎಷ್ಟಾಗಲಿದೆಯೋ ಅಷ್ಟಾಗಲ ರೋಡ್ ಬರುತ್ತೆ ಇದು ನೋಡಿ. ಇದೇ ಪ್ರಾಪರ್ಟಿ, ಇದೇ ರಸ್ತೆ. ಒಂದು 3/4 ಕಿಲೋಮೀಟ್ರ್ವರೆಗೂ ಜಲ್ಲಿ ರೋಡೆ, ಆಮೇಲೆ ತಾರ್ ರೋಡ್ ಸಿಗುತ್ತೆ, ವಿಲೇಜ್ ರೋಡು ನೋಡಿ. ಮುಂದೆಗಡೆಲ್ಲ ಗ್ರೀನಾಗಿದೆ, ತೋಟ ಮಾಡ್ತಕ್ಕಂಥ ಜಾಗಗಳೇ ಎಲ್ಲ. ಭತ್ತ ಮತ್ತು ತೋಟಗಳೆಲ್ಲ ಬೆಳೀತಾ ಇದ್ದಾರೆ, ಟೊಮೊಟೊ ಎಲ್ಲ ಹಾಕಿದ್ದಾರೆ ನೋಡಿ. ಸ್ನೇಹಿತರೆ ಇಂಟ್ರೆಸ್ಟ್ ಕಾಲ್ ಮಾಡಿ. 2 ಎಕರೆ 80 ಸೆಂಟು. ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಲೊಕೇಶನ್ ವೈಸು ಭಾಳ ಚೆನ್ನಾಗಿದೆ. ಇಂಟ್ರೆಸ್ಟ್ ಕಾಲ್ ಮಾಡಿ ಸ್ನೇಹಿತರೆ.